ಇನ್ನು ಕೊಡಗು ಜಿಲ್ಲೆಯಲ್ಲೂ ಕೂಡ ವರ್ಷಧಾರಿಯ ಅಬ್ಬರ ಕೆರೆಯಂತಾಗಿದೆ ವಿರಾಜಪೇಟೆ ನಗರದ ರಸ್ತೆ. ವಿರಾಜಪೇಟೆ ಗೋಣಿಕೊಪ್ಪಲು ರಸ್ತೆ ಜಲಮಯವಾಗಿದೆ. ರಸ್ತೆಯಲ್ಲಿ ಸಾಗೋದಕ್ಕೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಹೇಳಿದ ಹಾಗೆ ಕೊಡಗು ಜಿಲ್ಲೆಯಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ನೀವು ನೋಡಬಹುದು ದೃಶ್ಯಗಳನ್ನ, ಯಾವ ರೀತಿ ನದಿಯಂತಾಗಿ ಕಂಡು ಬರ್ತಾ ಇದೆ ರಸ್ತೆಗಳೆಲ್ಲ. ಅದರ ಮಧ್ಯದಲ್ಲೇ ವಾಹನ ಸವಾರರು ಓಡಾಡಬೇಕಾದಂತಹ ಪರಿಸ್ಥಿತಿ ಇದೆ. ಯಾಕಂದ್ರೆ ಈಗಾಗಲೇ ಬಿಟ್ಟು ಬಿಡದಂತೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಬೇಕು ಅಂತ ಅಂದ್ರೆ ಕಷ್ಟ ಆಗ್ತಾ ಇದೆ. ಹೋಗ್ಲಿಲ್ಲ ಅಂದ್ರೆ ಕೆಲಸ ಆಗಲ್ಲ. ಹೀಗಾಗಿ ಜನ ಆ ಒಂದು ನಿಂತ ನೀರಿನಲ್ಲೇ ಪ್ರಯಾಣಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೋಡಿ, ಸಂಪೂರ್ಣವಾಗಿ ರಸ್ತೆ ತುಂಬೆಲ್ಲ ನೀರು ಆವರಿಸಿಕೊಂಡಿದೆ. ಹಲವು ಭಾಗದಲ್ಲಿ ನೀರು ತುಂಬಿ ಹರಿತಾ ಇರುವಂತಹ ದೃಶ್ಯಗಳು. ಇನ್ನೊಂದು ಕಡೆ ಒಂದು ಭಾಗದಲ್ಲಿ ನೀವು ನೀರು ಸಂಪೂರ್ಣವಾಗಿ ಯಾವ ಮಟ್ಟಕ್ಕೆ ನೀರು ತುಂಬಿದೆ, ನದಿ ಕೆರೆಗಳೆಲ್ಲ ಯಾವ ರೀತಿ ನೀರು ತುಂಬಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಇನ್ನೊಂದು ಕಡೆ ವಾಹನ ಸವಾರರು ಯಾವ ರೀತಿ ಪರದಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇನ್ನು ಕೂಡ ಮಾನ್ಸೂನ್ ಆರಂಭವೇ ಆಗಿಲ್ಲ, ಆ ಮುಂಚೆಯೇ ಇಷ್ಟು ಪ್ರಮಾಣದ ಮಳೆ.